ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷರು ಯಾರು? ಯಾವ ಜಿಲ್ಲೆಗಳಲ್ಲಿ ಹಳೆ ಅಧ್ಯಕ್ಷರೇ ಮುಂದುವರೆದಿದ್ದಾರೆ? ಇವರ ಅಧಿಕಾರಾವಧಿ ಎಷ್ಟು ವರ್ಷ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಬಸವರಾಜ ದಡೇಸೂಗೂರು ಮಾಜಿ ಶಾಸಕರಾದ ಇವರು ಕೊಪ್ಪಳ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಎಲ್ ನಾಗೇಂದ್ರ ಮಾಜಿ ಶಾಸಕರಾದ ಇವರು ಮೈಸೂರು ನಗರದ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಚಂದ್ರಕಾಂತ್ ಪಾಟೀಲ್ ಇವರು ಕಲಬುರಗಿ ನಗರದ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಮುಂದುವರೆದಿದ್ದಾರೆ. ಅಶೋಕ್ ಬಗಲಿ ಇವರನ್ನ ಕಲಬುರಗಿ ಗ್ರಾಮಾಂತರದ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಸತೀಶ್ ಕುಂಪಲ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಆಯ್ಕೆಯಾಗಿದ್ದಾರೆ. ದೇವರಾಜ ಶೆಟ್ಟಿ ಇವರು ಚಿಕ್ಕಮಗಳೂರು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಆಯ್ಕೆಗೊಂಡಿದ್ದಾರೆ. ಕೆಎನ್ ಜಗದೀಶ್ ಇವರು ಶಿವಮೊಗ್ಗ ಬಿಜೆಪಿಯ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನಿರಂಜನ್ ಕುಮಾರ್ ಮಾಜಿ ಶಾಸಕರಾದ ಇವರು ಚಾಮರಾಜನಗರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಎನ್ಎಸ್ ಹೆಗಡೆ ಕರ್ಕಿ ಇವರು ಉತ್ತರ ಕನ್ನಡದ ಬಿಜೆಪಿ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಮುಂದುವರೆದಿದ್ದಾರೆ. ಬಸವರಾಜ್ ವಿಭೂತಿಹಳ್ಳಿ ಇವರನ್ನ ಯಾದಗಿರಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದೆ ಬಿಜೆಪಿ. ತಿಪ್ಪಣ್ಣ ಮಜ್ಜಗಿ ಇವರು ಹುಬ್ಬಳ್ಳಿ ಧಾರವಾಡ ನಗರದ ಅಧ್ಯಕ್ಷರಾಗಿ ಪುನರ್ ಆಯ್ಕೆಗೊಂಡಿದ್ದಾರೆ. ನಿಂಗಪ್ಪ ಸುತ್ತಗಟ್ಟಿ ಇವರು ಧಾರವಾಡ ಗ್ರಾಮಾಂತರದ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಮುಂದುವರೆದಿದ್ದಾರೆ. ಸಂಜೀವ ರೆಡ್ಡಿ ಇವರನ್ನ ವಿಜಯನಗರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ನೇಮಕ ಮಾಡಿದೆ ಬಿಜೆಪಿ. ಅನಿಲ್ ಕುಮಾರ್ ಮೋಕಾ ಇವರು ಬಳ್ಳಾರಿ ಬಿಜೆಪಿಯ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಮುಂದುವರೆದಿದ್ದಾರೆ. ಸೋಮನಾಥ್ ಪಾಟೀಲ್ ಇವರು ಬೀದರ್ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಬಿ ಸಂದೀಪ್ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗೀತಾ ಸುತಾರ್ ಇವರು ಬೆಳಗಾವಿ ನಗರದ ಬಿಜೆಪಿ ಅಧ್ಯಕ್ಷರಾಗಿ ಪುನರ್ ಆಯ್ಕೆಗೊಂಡಿದ್ದಾರೆ. ಸುಭಾಷ್ ದುಂಡಪ್ಪ ಪಾಟೀಲ್ ಇವರು ಬೆಳಗಾವಿ ಗ್ರಾಮಾಂತರದ ಬಿಜೆಪಿ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಮುಂದುವರೆದಿದ್ದಾರೆ. ಸತೀಶ್ ಅಪ್ಪಾಜಿಗೋಳ್ ಇವರು ಚಿಕ್ಕೋಡಿ ಬಿಜೆಪಿಯ ಅಧ್ಯಕ್ಷರಾಗಿ ಪುನರ್ ಆಯ್ಕೆಗೊಂಡಿದ್ದಾರೆ. ಓಂ ಶಕ್ತಿ ಚಲಪತಿ ಇವರು ಕೋಲಾರ ಜಿಲ್ಲೆಯ ನೂತನ ಬಿಜೆಪಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಎಸ್ ಹರೀಶ್ ಇವರು ಬೆಂಗಳೂರು ಉತ್ತರದ ಅಧ್ಯಕ್ಷರಾಗಿ ಮತ್ತೊಂದು ಅವಧಿಗೆ ಆಯ್ಕೆಯಾಗಿದ್ದಾರೆ. ಸಪ್ತಗಿರಿ ಗೌಡ ಇವರು ಬೆಂಗಳೂರು ಕೇಂದ್ರದ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಸಿ.ಕೆ. ರಾಮಮೂರ್ತಿ ಶಾಸಕರಾಗಿರೋ ಇವರು ಬೆಂಗಳೂರು ದಕ್ಷಿಣದ ಬಿಜೆಪಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯ ಬಿಜೆಪಿ ಯಾವ ಜಿಲ್ಲೆಗಳಿಗೆ ಹೊಸ ಅಧ್ಯಕ್ಷರನ್ನ ನೇಮಿಸಿದೆ, ಎಲ್ಲೆಲ್ಲಿ ಹಳೆ ಅಧ್ಯಕ್ಷರೇ ಮುಂದುವರೆದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದಹಾಗೆ ಇವರೆಲ್ಲರ ಅಧಿಕಾರಾವಧಿ 3 ವರ್ಷ, ಅಂದ್ರೆ 2028ರ ವಿಧಾನಸಭೆ ಚುನಾವಣೆವರೆಗೂ ಇವರೇ ಜಿಲ್ಲಾಧ್ಯಕ್ಷರಾಗಿರ್ತಾರೆ ಅನ್ನೋದು ಗಮನಾರ್ಹ. ಸದ್ಯಕ್ಕೆ 23 ಸಂಘಟನಾತ್ಮಕ ಜಿಲ್ಲಾ ಘಟಕಗಳಿಗೆ ಅಧ್ಯಕ್ಷರನ್ನ ನೇಮಿಸಿರೋ ಬಿಜೆಪಿ ಉಳಿದ ಜಿಲ್ಲೆಗಳಿಗೆ ಶೀಘ್ರದಲ್ಲೇ ಅಧ್ಯಕ್ಷರನ್ನ ನೇಮಕ ಮಾಡಲಿದೆ. ಆಗ ಮತ್ತೊಂದು ವಿಡಿಯೋ ಮಾಡಿ ಅವರ ಬಗ್ಗೆಯೂ ತಿಳಿಸ್ತೀವಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.